ನಿಮ್ಮ ಕಾರು ಅಥವಾ ಬೈಕು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಬಹುದೇ? ನಿಮ್ಮ ಜನ್ಮರಾಶಿ ಪ್ರಕಾರ ತಿಳಿಯಿರಿ. ಕೆಲವರಿಗೆ ಕೆಂಪು ಕಾರು ಕಂಡರೆ ಆಗೋಲ್ಲ. ಕೆಲವರು ಕಪ್ಪು ಬೈಕು ಬಳಸಿದರೆ ತನಗೆ ಖಂಡಿತ ಆಕ್ಸಿಡೆಂಟ್ ಆಗುತ್ತೆ ಅಂದುಕೊಂಡಿರುತ್ತಾರೆ. ಇನ್ನು ಕೆಲವರಿಗೆ ನೀಲಿ ವಾಹನ ತನಗೆ ಅದೃಷ್ಟ ತರುತ್ತೆ ಅಂತ ಭಾವಿಸುತ್ತಾರೆ. ಹೊಸ ವಾಹನ ಖರೀದಿಸುವಾಗ ಬಣ್ಣ, ನಂಬರ್, ದಿನ, ಮುಹೂರ್ತದ ಜೊತೆಗೆ ತಮ್ಮ ಜನ್ಮರಾಶಿಗೆ ಯಾವ ವಾಹನ ಅಥವಾ ಯಾವ ಬಣ್ಣದ ವಾಹನ ಸೂಕ್ತ ಎಂಬುದನ್ನು ಅನೇಕರು ಪರಿಶೀಲಿಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಗೂ ಒಂದು ಅಧಿಪತಿ ಗ್ರಹವಿದೆ. ಆ ಗ್ರಹದ ಪ್ರಭಾವಕ್ಕೆ ಹೊಂದುವ ಬಣ್ಣ ಮತ್ತು ವಾಹನವನ್ನು ಆಯ್ಕೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಹಾಗಾದರೆ ನಿಮ್ಮ ಜನ್ಮರಾಶಿಗೆ ಹೊಂದುವ ವಾಹನ ಯಾವುದು? ಎಂಥ ಕಲರ್ ಸೂಕ್ತ? ಇಲ್ಲಿದೆ ನೋಡಿ. ಮೇಷರಾಶಿ. ಈ ರಾಶಿಯ ಅಧಿಪತಿ ಗ್ರಹ ಮಂಗಳ. ಇವರಿಗೆ ಶುಭ ವಾಹನ ಯಾವುದಾದರೂ ಸ್ಪೋರ್ಟ್ಸ್ ಬೈಕ್, SUV ಅಥವಾ ಶಕ್ತಿಶಾಲಿ ಎಂಜಿನ್ ಇರುವ ಕಾರು. ಶುಭಕರ ಬಣ್ಣ ಕೆಂಪು, ಮೆರೂನ್ ಅಥವಾ ಕಿತ್ತಳೆ. ಇವುಗಳಿಗೆ ಧೈರ್ಯ, ಆತ್ಮವಿಶ್ವಾಸ ಹಾಗೂ ವೇಗದ ನಿರ್ಧಾರಗಳಲ್ಲಿ ಅನುಕೂಲ ಸಿಗುತ್ತದೆ. ಮಂದ ಬಣ್ಣದ ವಾಹನಗಳು ಪದೇ ಪದೇ ಬ್ರೇಕ್ ಡೌನ್ ಆಗುವ ಹಳೆಯ ವಾಹನಗಳನ್ನು ತಪ್ಪಿಸುವುದು ಉತ್ತಮ. ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರ ಅಧಿಪತಿ ಶುಕ್ರ. ಶುಭ ವಾಹನ ಸೆಡಾನ್, ಲಕ್ಸುರಿ ಕಾರು ಅಥವಾ ಆರಾಮದಾಯಕ ವಾಹನ. ಶುಭ ಬಣ್ಣ ಬಿಳಿ, ಕ್ರೀಮ್ ಅಥವಾ ಸಿಲ್ವರ್. ಇದರಿಂದ ಫಲ, ಸಂಪತ್ತು, ನೆಮ್ಮದಿ ಮತ್ತು ಕುಟುಂಬದೊಂದಿಗೆ ಸುಖಕರ ಪ್ರಯಾಣ. ತುಂಬ ಗಾಢ ಕೆಂಪು ಬಣ್ಣದ ವಾಹನ ತಪ್ಪಿಸುವುದು ಉತ್ತಮ. ಟೈರ್, ಬ್ರೇಕ್ ಮತ್ತು ಲೈಟ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಮೂರನೇದಾಗಿ ಮಿಥುನ ರಾಶಿ. ಇದರ ಅಧಿಪತಿ ಬುಧ ಗ್ರಹ. ಇವರಿಗೆ ಶುಭ ವಾಹನ ಹ್ಯಾಚ್ಬ್ಯಾಕ್ ಕಾರ್, ಎಲೆಕ್ಟ್ರಿಕ್ ವಾಹನ ಅಥವಾ ಕಾಂಪ್ಯಾಕ್ಟ್ ಕಾರ್. ಅನುಕೂಲಕರ ಬಣ್ಣ ಹಸಿರು ಅಥವಾ ಲೈಟ್ ಬ್ಲೂ. ಶುಭಕರ ವಾಹನದಿಂದ ವ್ಯಾಪಾರ, ಸಂವಹನ ಮತ್ತು ಪ್ರಯಾಣದ ಅವಕಾಶಗಳು ಹೆಚ್ಚುತ್ತವೆ. ಅನಗತ್ಯ ಕಸ ಅಥವಾ ಒಡೆದ ವಸ್ತುಗಳನ್ನು ವಾಹನದಲ್ಲಿ ಇಡಬೇಡಿ. ಮೂರನೇದಾಗಿ ಕಟಕ ರಾಶಿ. ಕಟಕ ರಾಶಿಯವರ ಅಧಿಪತಿ ಚಂದ್ರ. ಶುಭ ವಾಹನ ಇಡೀ ಕುಟುಂಬ ಬಳಸುವಂಥ ಕಾರು ಅಥವಾ MPV. ಶುಭ ಬಣ್ಣ ಬಿಳಿ, ಮುತ್ತಿನ ಬಣ್ಣ, ಆಕಾಶ ನೀಲಿ. ಇದರಿಂದ ಕುಟುಂಬದ ಸುರಕ್ಷತೆ ಹಾಗೂ ಮಾನಸಿಕ ನೆಮ್ಮದಿ ಕಾಪಾಡಿಕೊಳ್ಳಬಹುದು. ತುಂಬ ವೇಗವಾಗಿ ಓಡಿಸದಂತೆ ಎಚ್ಚರಬೇಕು. ಸಮಯಕ್ಕೆ ಸರಿಯಾಗಿ ಸರ್ವಿಸ್ ಮಾಡಿಸಿ. ನಾಲ್ಕನೇದಾಗಿ ಸಿಂಹರಾಶಿ. ಸಿಂಹರಾಶಿ. ಇದರ ಅಧಿಪತಿ ಸೂರ್ಯ. ರಾಶಿಗೆ ಶುಭ ವಾಹನ ಪ್ರೀಮಿಯಂ SUV, ಐಷಾರಾಮಿ ಕಾರು, ಬುಲೆಟ್ ಬೈಕ್. ಗೋಲ್ಡ್, ಕೇಸರಿ ಅಥವಾ ಕಂಚಿನ ಬಣ್ಣಗಳು ಶುಭ. ಇದರಿಂದ ಗೌರವ, ನಾಯಕತ್ವ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುವುದು. ತುಂಬ ಮಂದ ಬಣ್ಣಗಳನ್ನು ತಪ್ಪಿಸಬೇಕು. ನಾಲ್ಕನೇದಾಗಿ ಕನ್ಯಾ. ಕನ್ಯಾ ರಾಶಿಯವರ ಅಧಿಪತಿ ಬುಧ. ಇವರಿಗೆ ಶುಭಕರ ವಾಹನಗಳು ಇಂಧನ ಉಳಿತಾಯ ಮಾಡುವ ಕಾರು, ಕಾಂಪ್ಯಾಕ್ಟ್ SUV ಅಥವಾ ಅಳತಲ್ಲದ ಸ್ಕೂಟರ್. ಬಣ್ಣಗಳು ಹಸಿರು, ಬೂದು ಶುಭ. ಇದರಿಂದ ಕಡಿಮೆ ವೆಚ್ಚದಲ್ಲಿ ಉತ್ತಮ ನಿರ್ವಹಣೆ, ಮೇಂಟೆನೆನ್ಸ್ ತಪ್ಪಿಸಬಾರದು. ವಾಹನವನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಐದನೇದಾಗಿ ತುಲಾರಾಶಿ. ತುಲಾರಾಶಿಯವರ ಅಧಿಪತಿ ಶುಕ್ರ. ಶುಭ ತರುವ ವಾಹನ ಸ್ಟೈಲಿಶ್ ಸೆಡಾನ್, ಲಕ್ಸುರಿ ಕಾರು. ಶುಭ ಬಣ್ಣ ಬಿಳಿ, ಗುಲಾಬಿ ಅಥವಾ ಸಿಲ್ವರ್.
ಇದರಿಂದ ಸಾಮಾಜಿಕ ಗೌರವ ಹಾಗೂ ಸಂಬಂಧಗಳಲ್ಲಿ ಸೌಹಾರ್ದ ಸಾಧ್ಯ. ತುಂಬ ದೂರ ರೈಡ್ ಮಾಡುವಾಗ ಎಷ್ಟು ಎಚ್ಚರ ಇದ್ದರೂ ಸಾಲದು. ಹಸಿರು ಬಣ್ಣವನ್ನು ತಪ್ಪಿಸಿ. 7ನೇದಾಗಿ ವೃಶ್ಚಿಕ ರಾಶಿ. ಇದರ ಅಧಿಪತಿ ಮಂಗಳ. ಶುಭ ವಾಹನಗಳು ಆಫ್ ರೋಡ್, SUV ಅಥವಾ ಶಕ್ತಿಶಾಲಿ ಬೈಕ್. ಶುಭ ಬಣ್ಣಗಳು ಕಪ್ಪು ಅಥವಾ ಗಾಢ ಕೆಂಪು. ಇದರಿಂದ ಧೈರ್ಯ ಮತ್ತು ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಬರುತ್ತದೆ. ನೀಲಿ ಬಣ್ಣವನ್ನು ತಪ್ಪಿಸಿ. ವಾಹನದಲ್ಲಿ ಸಣ್ಣ ದೋಷ ಇದ್ದರೂ ಕೂಡಲೇ ರಿಪೇರಿ ಮಾಡಿಸಬೇಕು. 8ನೇದಾಗಿ ಧನಸ್ಸು ರಾಶಿ. ಅವರ ಅಧಿಪತಿ ಗುರು. ಶುಭ ವಾಹನ ದೂರ ಪ್ರಯಾಣಕ್ಕೆ ಸೂಕ್ತ. SUV ಅಥವಾ ಕ್ರಾಸ್ ಓವರ್. ಶುಭ ಬಣ್ಣ ಹಳದಿ ಅಥವಾ ಕ್ರೀಮ್ ಅಥವಾ ಬಿಳಿ. ಪ್ರಯಾಣದಲ್ಲಿ ಯಶಸ್ಸು ಹಾಗೂ ಹೊಸ ಅವಕಾಶಗಳು ಲಭ್ಯ. ವಾಹನವನ್ನೇ ವ್ಯವಹಾರ ಮಾಡಿಕೊಳ್ಳುವುದು ಶುಭಕರ. ವಾಹನದಲ್ಲಿ ಆಹಾರ ಕೈಗೆ ಹತ್ತಬಹುದು. ಕಪ್ಪು ಬಣ್ಣ ಬೇಡ. 8ನೇದಾಗಿ ಮಕರ ರಾಶಿ. ಇದರ ಅಧಿಪತಿ ಶನಿ ಗ್ರಹ. ಶುಭ ವಾಹನ ಗಟ್ಟಿಮುಟ್ಟಾದ ಕಾರು ಅಥವಾ ಡೀಸೆಲ್ SUV. ಶುಭವಾದ ಬಣ್ಣ ಕಪ್ಪು, ಬೂದು ಅಥವಾ ನೆವಿ ಬ್ಲೂ. ಇದರಿಂದ ಸ್ಥಿರತೆ ಅಥವಾ ದೀರ್ಘಕಾಲದ ಲಾಭವಿದೆ. ಕೆಂಪು ಬಣ್ಣ ಶುಭವಲ್ಲ. ವಾಹನ ಕಳ್ಳತನವಾಗುವ ಸಾಧ್ಯತೆ ಇದೆ. ಎಚ್ಚರದಿಂದ ಕಾಪಾಡಿಕೊಳ್ಳಿ. 8ನೇದಾಗಿ ಕುಂಭರಾಶಿಯವರ ಅಧಿಪತಿ ಶನಿ. ಶುಭ ವಾಹನ ಎಲೆಕ್ಟ್ರಿಕ್ ಕಾರು ಅಥವಾ ತಂತ್ರಜ್ಞಾನಾಧಾರಿತ ವಾಹನ. ಶುಭ ಬಣ್ಣಗಳು ನೀಲಿ ಮತ್ತು ಕಪ್ಪು, ಬಿಳಿ ಮಧ್ಯಮ, ಹಸಿರು ಅಧಮ. ಶುಭಕರ ವಾಹನಗಳಿಂದ ಹೊಸ ಆಲೋಚನೆಗಳು ಮತ್ತು ಪ್ರಗತಿ ಆಗುತ್ತದೆ. ನಿಮ್ಮ ವಾಹನವನ್ನು ಅನ್ಯರ ಕೈಯಲ್ಲಿ ಯಾವತ್ತೂ ಕೊಡಬಾರದು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ಅಧಿಪತಿ ಗುರು. ಶುಭ ವಾಹನಗಳು ಆರಾಮದಾಯಕ ಕುಟುಂಬ ಕಾರು, ಹೈಬ್ರಿಡ್ ವಾಹನ ಅಥವಾ ಬೈಕ್. ಹಳದಿ, ಬಿಳಿ, ಸಮುದ್ರ, ಹಸಿರು ಬಣ್ಣಗಳು ಉತ್ತಮ. ಇದರಿಂದ ಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಶುಭಯೋಗ ಲಭ್ಯ. ಕೆಂಪು ಬಣ್ಣ ಬೇಡ. ಸೆಕೆಂಡ್ ಹ್ಯಾಂಡ್ ಗಾಡಿ ಉತ್ತಮವಲ್ಲ. ತುಂಬ ಹಳೆಯ ಗಾಡಿ ಓಡಿಸಬೇಡಿ. ವಿಶೇಷ ಸೂಚನೆ: ಹೊಸ ವಾಹನ ಖರೀದಿಸಿ ನಂತರ ಕುಟುಂಬದ ಸಂಪ್ರದಾಯದಂತೆ ಪೂಜೆ ಮಾಡಿಸುವವರು ಇದ್ದಾರೆ. ಸುರಕ್ಷಿತ ಚಾಲನೆಗೆ ಆದ್ಯತೆ ನೀಡಿ ಮತ್ತು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ. ರಾಶಿಗೆ ಹೊಂದುವ ಬಣ್ಣದ ವಾಹನವನ್ನು ಆಯ್ಕೆ ಮಾಡಿದರೆ ಮಾನಸಿಕ ನೆಮ್ಮದಿ, ಪ್ರಯಾಣದಲ್ಲಿ ಅನುಕೂಲ ಮತ್ತು ಉತ್ತಮ ಅನುಭವ ಸಿಗುತ್ತದೆ. ವಾಹನದ ಆಯ್ಕೆಯಲ್ಲಿ ಸುರಕ್ಷತಾ ಫೀಚರ್ಗಳು, ನಿರ್ಮಾಣ ಗುಣಮಟ್ಟ, ನಿರ್ವಹಣಾ ವೆಚ್ಚ, ಇಂಧನದ ದಕ್ಷತೆ ಮತ್ತು ನಿಮ್ಮ ಅಗತ್ಯಗಳು ಪ್ರಮುಖ ಮಾನದಂಡಗಳಾಗಿರಬೇಕು. ಅದೃಷ್ಟಕ್ಕಿಂತ ಎಚ್ಚರಿಕೆಯ ಚಾಲನೆ, ಸಮಯಕ್ಕೆ ಸರಿಯಾದ ನಿರ್ವಹಣೆ ಮತ್ತು ಟ್ರಾಫಿಕ್ ನಿಯಮಗಳ ಪಾಲನೆಯೇ ಸುರಕ್ಷಿತ ಹಾಗೂ ಸುಖಕರ ಪ್ರಯಾಣದ ನಿಜವಾದ ರಹಸ್ಯವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇನ್ನಷ್ಟು ವಿಷಯಗಳಿಗಾಗಿ ಮತ್ತೊಮ್ಮೆ ಭೇಟಿಯಾಗೋಣ.